ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇಷ್ಟು ದಿನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತಹ ಕಂಟೆಸ್ಟೆಂಟ್ಗಳು ತಪ್ಪು ಮಾಡಿದ್ರೆ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಅವ್ರಿಗೆ ಗ್ರಹಚಾರ ಬಿಡಿಸ್ತಾ ಇದ್ರು. ಆದರೆ ಈ ಒಂದು ಕೊನೆಯ ಪಂಚಾಯಿತಿಯಲ್ಲಿ ಕಿಚ್ಚನೇ ತಪ್ಪು ಮಾಡಿರೋ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನಿಗೆ ತರಾಟೆ ತೆಗೆದುಕೊಳ್ತಿದ್ದಾರೆ, ಗ್ರಹಚಾರ ಬಿಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಕಿಚ್ಚ ಸುದೀಪ್ ಅವರು ಮಾಡಿದ್ದಾದ್ರೂ ಏನು? ಪಂಚಾಯಿತಿಯಲ್ಲಿ ನ್ಯಾಯ ಒದಗಿಸಿದ್ರ ಅಥವಾ ಅನ್ಯಾಯ ಮಾಡಿದ್ರ? ಗಿಲ್ಲಿನ ಇಲ್ಲಿವರೆಗೂ ಸೀಸನ್ ಪೂರ್ತಿ ಬಳಸಿಕೊಂಡು TRP ನ ಗಿಟ್ಟಿಸಿಕೊಂಡು ಶೋನ ಬ್ಲಾಕ್ ಬಸ್ಟರ್ ಮಾಡಿಕೊಂಡು ಕೊನೆಯದಾಗಿ ಮೇಲಿಂದ ಧಬ್ಬಂತ ಕೆಳಗೆ ಬಿಟ್ಟಿದ್ಯಾಕೆ? ಇನ್ನೊಂದು, ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವರಿಗೆ ಕೊಟ್ಟಿದ್ದು ಓಕೆ, ಆದ್ರೆ ಸೀಸನ್ ಪೂರ್ತಿ ಅತಿ ಹೆಚ್ಚಿನ ಮನರಂಜನೆ ಕೊಟ್ಟಂತಹ ವ್ಯಕ್ತಿ ಅಂತ ಹೇಳಿ ಧ್ರುವಂತ್ ಅವ್ರಿಗೆ ಸೀಸನ್ 12ರ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ಯಾಕೆ? ಅಷ್ಟೇ ಅಲ್ಲ, ನಾವು ಕೇಳಿಸ್ಕೊಂಡಿದ್ದೀವಿ, ನೀವು ಕೇಳಿಸ್ಕೊಂಡಿದ್ದೀರಿ, ರಾಶಿಕಾ ನಮ್ಮ ಮನೆಯವರು ಅಂದಿದ್ದು ಪದವನ್ನ. ಆದ್ರೆ ಕಿಚ್ಚನ ಕಿವಿಗೆ ಫ್ಯಾಮಿಲಿ ಅಂತ ಹೇಳಿರುವಂತ ಆ ಪದ ಕೇಳಲೇ ಇಲ್ವಂತೆ. ಹಾಗಾಗಿ ರಕ್ಷಿತಾಗೆ ಹೇಳ್ತಾರೆ, ಸೊ ಅವರು ಫ್ಯಾಮಿಲಿ ಅಂತ ಹೇಳೇ ಇಲ್ಲ, ನೀವು ಹೆಂಗೆ ಅನ್ಕೊಂಡ್ರಿ? ನಿಮಗೆ ಗೊತ್ತಾದ ನಂತರ ನೀವು ಅವ್ರ ಫ್ಯಾಮಿಲಿಗೆ ಕ್ಷಮೆ ಕೇಳಿದ್ರಾ ಅಂತ ಹೇಳ್ತಿದ್ದಾರೆ. ಸೊ ನ್ಯಾಯದ ಸ್ಥಾನದಲ್ಲಿ ನಿಂತಹ ಕಿಚ್ಚ ಸುದೀಪ್ ಅವರೇ, ನೀವು ನಿನ್ನೆ ತೆಗೆದುಕೊಂಡಂತಹ ನಿರ್ಧಾರ, ನೀವಾಡಿರುವಂತಹ ಮಾತುಗಳು ಇದೆಲ್ಲದಕ್ಕೂ ಕೂಡ ನ್ಯಾಯ ಇತ್ತ? ನಿಮ್ಮ ಆತ್ಮಸಾಕ್ಷಿಗೆ ಇದೆಲ್ಲವೂ ಕೂಡ ಸರಿ ಅಂತ ಅನಿಸ್ತಾ? ಕಲರ್ಸ್ ಕನ್ನಡದ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀರಿ, ನೀವ್ಯಾಕೆ ಕಲರ್ಸ್ ಕನ್ನಡದವರು ಕೊಟ್ಟಂತಹ ಸ್ಕ್ರಿಪ್ಟ್ ಅನ್ನ ಹೇಳಲಿಕ್ಕೆ ಹೋಗಿ ನಿಮ್ಮ ಗೌರವವನ್ನ ಯಾಕೆ ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋದ್ರಿ? ನಿನ್ನೆ ನಡೆದಿರುವಂತ ಆ ಒಂದು ಪಂಚಾಯಿತಿಯಿಂದಾಗಿ ಇನ್ನು ಮುಂದೆ ಸೀಸನ್ 13 ಬೇಡ, 14 ಬೇಡ, 16 ಬೇಡ, ಯಾವ ಸೀಸನ್ ಬೇಡ, ಬಿಗ್ ಬಾಸ್ ನ ಕ್ಲೋಸ್ ಮಾಡಿಬಿಡಿ ಅಂತಿದ್ದಾರೆ ಜನರು. ಇಷ್ಟು ದಿನ ಅತಿ ಹೆಚ್ಚಿನ ಪ್ರೀತಿಯನ್ನ ಕೊಟ್ಟು 9:30 ಆದ್ರೆ ಸಾಕು ಬಿಗ್ ಬಾಸ್ ನ ನೋಡ್ಬೇಕು ಅಂತಿದ್ದಂತಹ ಜನ ಇವತ್ತು ಬಿಗ್ ಬಾಸ್ಗೆ ಹಿಡಿಶಾಪ ಹಾಕ್ತಿದ್ದಾರೆ. ಅದೆಂತ ಅನ್ಯಾಯ ಮಾಡ್ತಿದ್ದೀರಿ? ಇಲ್ಲಿವರೆಗೂ ದುಡ್ಡರ ಗಳಿಸಿ ಈಗ ಕೊನೆ ಕ್ಷಣದಲ್ಲಿ ಆ ಬಡ ಮಕ್ಕಳನ್ನ ಕೈ ಬಿಡ್ತಾ ಇರೋದು ಯಾಕೆ? ಅವ್ರು ಯಾಕೆ ಅನ್ಯಾಯ ಮಾಡಿದ್ರಿ? ಗಿಲ್ಲಿ ರಕ್ಷಿತಾಳ ವಿಚಾರವಾಗಿ ನಿನ್ನೆ ಕಿಚ್ಚ ಸುದೀಪ್ ಅವರು ಮಾತನಾಡಿರುವಂತಹ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ಜನರು. ಹಾಗಾದ್ರೆ ಬನ್ನಿ, ಏನಾಯ್ತು ನಿನ್ನೆಯ ಒಂದು ಎಪಿಸೋಡಲ್ಲಿ, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತಾ ಹೋಗೋಣ. ಯಾರ್ದು ತಪ್ಪು, ಯಾರ್ದು ಸರಿ? ಈ ಸಮಯದಲ್ಲಿ ಯಾಕೆ ಉಲ್ಟಾ ಹೊಡಿತಿದ್ದಾರೆ? ಇಷ್ಟು ದಿನ ಗಿಲ್ಲಿಗೆ ಸಪೋರ್ಟ್ ಮಾಡಿ, ಇಷ್ಟು ದಿನ ಗಿಲ್ಲಿಗೆ ಬೆನ್ತಟ್ಟಿ ನೀವು ಮಾಡಿ ಸರಿ, ನೀವು ಮಾಡಿ ಸರಿ ಅಂದ್ಬಿಟ್ಟು ಈಗ ಕೊನೆ ಗಳಿಗೆಯಲ್ಲಿ ಗಿಲ್ಲಿನ ಸೈಡ್ ಲೈನ್ ಮಾಡಿ ಧ್ರುವಂತ್ ಅಶ್ವಿನನ್ನ ಮುನ್ನೆಲೆಗೆ ತಂದು ಈಗ ಅದರ ಜೊತೆಗೆ ತಪ್ಪೇ ಮಾಡದಿರುವಂಥ ರಕ್ಷಿತಾಳಿಗೆ ನೀನು ತಪ್ಪು ಮಾಡಿದೆ ಅಂತ ಹೇಳಿ ತಪ್ಪನ್ನ ತಲೆ ಮೇಲೆ ಹೊರಿಸಿ, ಗೂಬೆ ಹೊರಿಸಿ, ಈಗ ತಪ್ಪು ಮಾಡಿದಾಳೆ ಕ್ಷಮೆ ಕೇಳು ಅಂದಿದ್ದ ಈ ಎಲ್ಲ ಪದಗಳು, ಈ ಎಲ್ಲ ಮಾತುಗಳಿದೆಯಲ್ಲ, ಇದ್ರ ಬಗ್ಗೆ ಜನರಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ಬನ್ನಿ ಏನೇನೆಲ್ಲ ಮಾತನಾಡಿದ್ರು ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಒಂದು ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ರೀತಿ ಅಂತಂದರೆ ಹೊಸದಾಗಿ ಒಂದೇನೋ ಟ್ರೈ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಕಿಚ್ಚನ ಚಪ್ಪಾಳಿ ಅಂತಂದರೆ ವಾರದ ಪರ್ಫಾರ್ಮೆನ್ಸನ್ನು ನೋಡಿಕೊಂಡು ಅವರು ದಿ ಲೆವೆಲ್ ಬೆಸ್ಟ್ ಅನ್ನೋಂಗೆ ಆಟ ಆಡಿರ್ತಾರೆ ನೋಡಿ. ತುಂಬ ಜನಗಳಿಗೆ ಕನೆಕ್ಟ್ ಆಗಿರ್ತಾರೆ, ಅವರ ಆಟ ಭೇಷ್ ಅಂತ ಅನಿಸಿರುತ್ತಲ್ಲ, ಅಂಥವ್ರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತಿದ್ರು. ಅದೊಂದು ರೀತಿ ಆ ಕಿಚ್ಚನ ಚಪ್ಪಾಳೆಗೆ ತುಂಬ ಅಂದರೆ ತುಂಬ ಮಹತ್ವವಾಗಿತ್ತು. ಯಾರು ಕೂಡ ಅದರ ಬಗ್ಗೆ ಏನಂತಂದರೆ ಕೊಟ್ಲೆ ಮಾಡ್ತಿರ್ಲಿಲ್ಲ, ಕೀಟ್ಲೆ ಮಾತಾಡ್ತಿರ್ಲಿಲ್ಲ, ಮತ್ತು ಅದ್ರ ಬಗ್ಗೆ ಹಗುರವಾಗಿ ಯಾರು ಕೂಡ ಮಾತಾಡ್ತಿರ್ಲಿಲ್ಲ. ಅಷ್ಟೊಂದು ವೇಟೇಜ್ ಆಗಿರ್ತಿತ್ತು ಕಿಚ್ಚನ ಚಪ್ಪಾಳೆ. ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತಂದರೆ ಆ ಕಂಟೆಸ್ಟೆಂಟ್ ಯಾವ ರೀತಿ ಫೀಲ್ ಮಾಡ್ತಿದ್ರು ಅಂತಂದರೆ, ನನಗೆ ಈ ಸೀಸನ್ನ ಟ್ರೋಫಿನೇ ಸಿಕ್ಬಿಡ್ತು ಅನ್ನೋ ರೀತಿಯಾಗಿ ಅವರು ಫೀಲ್ ಮಾಡ್ತಾಯಿದ್ರು. ಹಾಗೆ ಹೊರಗಡೆಯೂ ಕೂಡ ಹೌದು, ಸರಿಯಾದ ವ್ಯಕ್ತಿಗೆ ಸರಿಯಾಗಿ ಆಯ್ಕೆ ಮಾಡಿಕೊಂಡು ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿದ್ದು ಸರಿಯಾದ ನಿರ್ಧಾರ ಅಂತಲೂ ಕೂಡ ಬೆಣ್ತಡ್ತಾ ಇದ್ರು ಕಿಚ್ಚ ಸುದೀಪ್ ಅವರಿಗೆ. ಅವರನ್ನ ಹಾಡಿ ಹೊಗಳ್ತಾ ಇದ್ರು, ಕೊಂಡಾಡ್ತಾ ಇದ್ರು. ಆದರೆ ಇದೇ ಮೊದಲ ಬಾರಿಗೆ ಕೊನೆಯ ಪಂಚಾಯಿತಿಯಲ್ಲಿ, ಅದರಲ್ಲೂ ಈ ಸೀಸನ್ನಲ್ಲಿ ಹಲವು ಪಂಚಾಯಿತಿಗಳಲ್ಲೂ ಕೂಡ ಕಿಚ್ಚ ಸುದೀಪ್ ಅವರನ್ನ ತೆಗೆದಿದೆ, ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಿದೆ. ಅದ್ಯಾಕೋ ಏನೋ ಈ ಒಂದು ಸೀಸನ್ನಲ್ಲೇ ಈ ರೀತಿಯಾಗಿ ಕಿಚ್ಚ ಸುದೀಪ್ ಅವರ ವಿರುದ್ಧ ಮಾತನಾಡೋರ ಸಂಖ್ಯೆ ಹೆಚ್ಚಾಗ್ಬಿಡ್ತು. ಯಾಕಂತಂದರೆ ಸುದೀಪ್ ಅವರು ಕೂಡ ಪಂಚಾಯಿತಿ ಏನು ಮಾತಾಡಬೇಕು, ಯಾವ ವಿಚಾರಗಳನ್ನು ಎತ್ಕೊಳ್ಬೇಕು ಅದರ ಬಗ್ಗೆನೇ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು. ಅಂದರೆ ತಪ್ಪಿತಸ್ಥರನ್ನೇ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ತಪ್ಪು ಮಾಡಿದವರ ವಿರುದ್ಧನೇ ಹೆಚ್ಚಾಗಿ ಮಾತನಾಡಿರೋ ಕಾರಣಕ್ಕಾಗಿ ಈ ಒಂದು ಎಂಟೈರ್ ಸೀಸನ್ನಲ್ಲಿ ಅತಿ ಹೆಚ್ಚಿನದಾಗಿ ಕಿಚ್ಚ ಸುದೀಪ್ ಅವರು ತೆಗಳಿಕೆಗೆ ಕಾರಣ ಆದರು. ಆದರೆ ಈ ಕೊನೆಯ ಪಂಚಾಯಿತಿ ಅಂತ ಬಂದಾಗ ಇಲ್ಲಿ ಅತಿ ಹೆಚ್ಚಿನ ತೆಗಳಿಕೆ, ಅತಿ ಹೆಚ್ಚಿನ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ರು. ನೋಡಿ,
ನಿನ್ನೆ ಅದೇ ಒಂದು ಎಂಟೈರ್ ಸೀಸನ್ನನ್ನು ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಂತಹ ಮತ್ತು ಅತಿ ಹೆಚ್ಚಿನ ಮನರಂಜನೆ ಮತ್ತು ಅವರು ತುಂಬ ಚೆನ್ನಾಗಿ ಜೀವಿಸಿದ್ದಾರೆ. ಬಿಗ್ ಬಾಸ್ ಅಂದರೆ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅನ್ನೋ ಒಂದು ಲೆಕ್ಕದಲ್ಲಿ ಎಂಟೈರ್ ಸೀಸನ್ನನ್ನು ಕಿಚ್ಚನ ಚಪ್ಪಾಳೆ ಅಂತ ಹೇಳಿ ಧ್ರುವಂತ್ ಅವರಿಗೆ ಆಯ್ಕೆ ಮಾಡಿದ್ದೇನಿದೆಯಲ್ಲ, ಅಂದರೆ ಅವರಿಗೆ ವಾರದ ಪಂಚಾಯಿತಿ ಅಂದರೆ ಆ ವಾರಕ್ಕೆ ಅನುಸಾರವಾಗಿ ಕಿಚ್ಚನ ಚಪ್ಪಾಳೆ ಏನಾದರೂ ಕೊಟ್ಟಿದ್ರೆ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿದ್ವಿ. ಯಾಕಂತಂದರೆ ಅವರು ಕೊನೆಯ ಆ ಒಂದು ವಾರದಲ್ಲಿ ನಿನ್ನೆ ಅಂದರೆ ಕಳೆದ ವಾರದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದರು, ಎಲ್ಲ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಒಂದು ಎಂಟರ್ಟೈನ್ಮೆಂಟ್ ಇತ್ತು. ಮತ್ತು ಅವರೇನು ಸೀಕ್ರೆಟ್ ರೂಮ್ನಿಂದ ಹೊರಗೆ ಬಂದ್ರಲ್ಲ ಅವಾಗಿನಿಂದ ಅವರು ಮೈ ಕೊಡುವಿ ನಿಂತಿತ್ತು. ಸೊ ಆಟ ಅವಾಗಿನಿಂದ ಚೆನ್ನಾಗಿ ಹೋಗೋಕ್ಕೆ ಶುರುವಾಯಿತು. ಅದನ್ನು ನಾವು ಫಾಲೋ ಮಾಡ್ಕೊತಾ ಹೋದರೆ ಅವ್ರ ಬಗ್ಗೆ ನೋಡಿದ್ರೆ ಧ್ರುವಂತ್ ಅವ್ರ ಬಗ್ಗೆ, ಸೊ ಅವ್ರಿಗೆ ಕಿಚ್ಚನ ಚಪ್ಪಾಳೆ, ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ಸಾಕಿತ್ತು. ಈ ಎಂಟೈರ್ ಸೀಸನ್ ಕಿಚ್ಚನ ಚಪ್ಪಾಳೆ ಬೇಕಿತ್ತಾ? ಎಂಟೈರ್ ಸೀಸನ್ ಕಿಚ್ಚನ ಚಪ್ಪಾಳೆಗೆ ಅರ್ಹ ವ್ಯಕ್ತಿ ಯಾರು? ಗಿಲ್ಲಿ ಅವರು. ಗಿಲ್ಲಿ ಮಾತಾಡಿದ್ರೆ ನಗಿಸ್ತಾರೆ, ಕುತ್ಕೊಂಡ್ರೆ ನಗಿಸ್ತಾರೆ, ನಿಂತ್ಕೊಂಡ್ರೆ ನಗಿಸ್ತಾರೆ, ಏನೇ ಮಾತಾಡಿದ್ರು ಏನೋ ಅಂತಾರೆ. ರಘು ಅವರ ಬೆನ್ನ ಮೇಲೆ ಮಲ್ಕೊಂಡಿರ್ತಾರೆ, ಗಿಲ್ಲಿಗೆ ಸೊಂಟ ಇಲ್ಲ ಅಂತಿರ್ತಾರೆ, ಸೊಂಟ ಇಲ್ಲದೆ ಬಿದ್ಕೊಂಡ್ರೂ ಸಹಿತ ಗಿಲ್ಲಿ ನಗಿಸ್ತಾನೆ ಇರ್ತಾರೆ. ಒಟ್ನಲ್ಲಿ ಎಲ್ಲರ ಅಟೆನ್ಷನ್ ಹೆಂಗಿರುತ್ತೆ ಅಂತಂದರೆ ಗಿಲ್ಲಿ ಮೇಲೆ ಇರುತ್ತೆ. ಮತ್ತು ಗಿಲ್ಲಿ ಜೊತೆಗೆ ಹೆಚ್ಚು ಕೂತ್ಕೊಂಡ್ರೆ ನಾವು ಕಾಣಿಸ್ಕೊಳ್ತೀವಿ ಅನ್ನೋ ಮನಸ್ಥಿತಿಯು ಕೂಡ ಬಿಗ್ ಬಾಸ್ ಮನೆಯಲ್ಲಿದೆ. ಇದೇ ಅಶ್ವಿನಿ ಗೌಡ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಇದ್ದಾರೆ. ಅದರ ಹೊರತಾಗಿ ಗಿಲ್ಲಿ ಜೊತೆಗೆ ಹೋಗಿ ಪದೇ ಪದೇ ಜಗಳ ಆಡ್ತಿದ್ದಿದ್ದೇಕೆ? ರಕ್ಷಿತಾಳ ಜೊತೆಗೆ ಹೈಪಲ್ಲಿ ಅವಾಗ ಹೈಪು ಏನಂತಾರೆ ಫುಲ್ ಇಂಟೆನ್ಸಿವ್ ಅಲ್ಲಿ ಜಗಳ ಆಡಿದ್ದೇನಕ್ಕೆ? ಇವರಿಬ್ಬರಿನಿಂದ ಏನಂತಂದ್ರೆ ಫುಟೇಜ್ ತಗೊಂಡಿದ್ದು, ಅವ್ರು ತಗೊಂಡಿಲ್ಲ, ಅವರಿಂದ ಇವ್ರು ತಗೊಂಡಿದ್ದು. ಯಾಕಂತಂದ್ರೆ ಫುಟೇಜೇ ಅವರಾಗಿದ್ರು. ಹಾಗಾಗಿ ಜನ ಪ್ರೀತಿಸ್ತಾ ಇದ್ದಿದ್ದೆ ಅವರನ್ನು. ಸೊ ಗಿಲ್ಲಿ ಜೊತೆಗೆ ಅತಿ ಹೆಚ್ಚಿನದಾಗಿ ಜನ ಬೆರಿತಾ ಇದ್ದಿದ್ದು ಆ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದರೆ ಅಲ್ಲಿ ಅತಿ ಹೆಚ್ಚಿನ ಎಂಟರ್ಟೈನ್ಮೆಂಟ್ಗೆ ಕಾರಣಕರ್ತರು ಅಂತಂದರೆ ಗಿಲ್ಲಿ ಅವರಾಗಿದ್ರು. ಸೊ ಗಿಲ್ಲಿಗೆ ಮೋಸ ಆಯಿತು, ಗಿಲ್ಲಿಗೆ ಅನ್ಯಾಯ ಆಯಿತು ಅನ್ನುವಂಥದ್ದು ನೋಡಿ. ಒಬ್ಬ ಅದ್ಭುತ ಕಾಮಿಡಿಯನ್, ತುಂಬ ನಗಿಸ್ತಾರೆ ಮತ್ತು ಅವ್ರಿಗೆ ಕಾಮಿಡಿ ಸೆನ್ಸ್ ಅಷ್ಟೇ ಅಲ್ಲದೆ ಅಲ್ಲಿ ಒಂದು ಹ್ಯುಮ್ಯಾನಿಟಿ ಅನ್ನೋದಿತ್ತು. ಅವ್ರಿಗೆ ಆಟನ ಹೆಂಗೆ ತೊಗೊಂಡೋಗ್ಬೇಕು, ಯಾವ ರೀತಿಯಾಗಿ ಚಚ್ಚಬೇಕು, ಯಾವ ರೀತಿಯಾಗಿ ಮುನ್ನುಗ್ಗಬೇಕು, ಎಲ್ಲದನ್ನು ಕೂಡ ಅವರು ತಿಳ್ಕೊಂಡಿದ್ರು. ನಾವೇನೋ ಅಂದ್ಕೊಂಡಿದ್ವಿ ಕೊನೆಯ ವಾರದಲ್ಲಿ ಎಲ್ಲ ಸೀಸನ್ನ ನೋಡ್ಕೊಂಡು ಬಂದು ಪ್ಲೇ ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ಬೆಣ್ ತಟ್ಟಿದ್ರು ಅಂದ್ಕೊಂಡಿದ್ವಿ. ಆದರೆ ಈ ರೀತಿಯಾಗಿ ಮೇಲಿಂದ ದಬ್ಬಂತ ಕೆಳಗೆ ಹಾಕ್ತಾರೆ ಕಿಚ್ಚ ಅವರು ಅಂತ ಯಾರು ಅನಲೈಸ್ ಮಾಡಿರಲಿಲ್ಲ. ಸೊ ಈಗ ಕಿಚ್ಚನ ಚಪ್ಪಾಳೆ, ಎಂಟೈರ್ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಏನು ಸೇರ್ತಲ್ಲ, ಸೊ ಆ ವಿಚಾರವಾಗಿ ಅವರ ವಿರುದ್ಧ ತುಂಬ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಾರದ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರೆ ಪರವಾಗಿರಲಿಲ್ಲ ಸ್ವಾಮಿ, ಈ ಎಂಟೈರ್ ಸೀಸನ್ನ ಕಿಚ್ಚನ ಚಪ್ಪಾಳೆ ಬೇಕಿತ್ತಾ ಅಂತ ಹೇಳಿ ಕಿಚ್ಚನ ವಿರುದ್ಧವೇ ಕಿಡಿಕಾರ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಎಷ್ಟರ ಮಟ್ಟಿಗೆ ಸರಿ, ಗಿಲ್ಲಿಗೆ ಅನ್ಯಾಯ ಮಾಡ್ದಂಗೆ ಆಯ್ತಲ್ವಾ? ಅಂದರೆ ನೋಡಿ, ಈ ಸೀಸನ್ ಪೂರ್ತಿ ಅವ್ರನಿಂದ ಒಂದು ಒಳ್ಳೆ ಫುಟೇಜ್ ತೊಗೊಂಡ್ರು, ಮತ್ತು ಅವರಿಂದ ಒಳ್ಳೆ ಎಂಟರ್ಟೈನ್ಮೆಂಟನ್ನು ತೊಗೊಂಡ್ರು, TRPನ ತೆಗೆದುಕೊಂಡ್ರು, ಮತ್ತು ಈ ಒಂದು ಕಲರ್ಸ್ ಕನ್ನಡದ ಒಂದು ಸ್ಥಾನ ನಂಬರ್ 1ಕ್ಕೆ ಹೋಗಬೇಕು ಅಂತಂದರೆ ಗಿಲ್ಲಿ ಅವರೇ ಕಾರಣಕರ್ತರಾದರು. ಸೊ ಇದೆಲ್ಲವನ್ನು ಕೂಡ ಅವರಿಂದ ಯೂಸ್ ಮಾಡಿಕೊಂಡು ಕೊನೆಯ 2 ವಾರದಲ್ಲಿ ಮಾತ್ರ ಅವರನ್ನು ಮೇಲಿಂದ ದಬ್ಬಂತ ಕೆಳಗಿಳಿಸಿ, ಸೊ ಅಂದರೆ ಏನಂತಂದರೆ ನಾನು ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಹೇಳ್ದಂಗೆ ಏನಂತಂದರೆ ಕೊನೆಯ ಮೂಮೆಂಟ್ನಲ್ಲಿ ಆ ಒಂದು ಕಪ್ನ ಬೇರೆಯವ್ರ ಕೈ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ ಇನ್ನೇನು 2 ವಾರ ಉಳಿತು ಅನ್ನೋಷ್ಟರಲ್ಲಿ ಇವರು ಈ ರೀತಿ ಒಂದು ಸ್ಟ್ರಾಟರ್ಜಿನ ಮಾಡ್ತಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಗ್ತಿದೆ. ಸೊ ಹಂಗಾಗಿ ಬಿಗ್ ಬಾಸ್ ತನಗೇನು ಅನಿಸುತ್ತೋ ಅದನ್ನೇ ಮಾಡುತ್ತೆ. ಸುಮ್ಮನೆ ನೀವೆಲ್ಲ ಓಟ್ ಹಾಕ್ತೀರಾ, ಗಿಲ್ಲಿಗೆ 99 ಓಟ್ ಹಾಕಿ ಅಂತ ಹೇಳ್ತೀರಾ. ಸೊ ಅದು ಯಾವುದು ವರ್ಕ್ ಆಗಂಗಿಲ್ಲ ಅನ್ನೋದಕ್ಕೆ ಇದೆಲ್ಲ ಕಾರಣ. ಸೊ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಸೀಸನ್ನ ಕಿಚ್ಚನ ಚಪ್ಪಾಳೆ ಗಿಲ್ಲಿ ಅವರಿಗೆ ಸಿಗಬೇಕಾಗಿತ್ತು, ಆರ್ ಎಲ್ಸ್ ರಕ್ಷಿತಾಗೂ ಕೂಡ ಸಿಗಬೇಕಾಗಿತ್ತು. ಅದರ ಹೊರತಾಗಿ ಧ್ರುವಂತ್ ಅವ್ರಿಗೆ ಸಿಕ್ಕಿದ್ದೇನಿದೆಯಲ್ಲ, ಸೊ ಇದು ಜನಗಳ ಬೇಸರಕ್ಕೆ ಕಾರಣ ಆಗಿದೆ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇನ್ನೊಂದು ಕಡೆಗೆ ರಕ್ಷಿತಾ ವಿಚಾರಕ್ಕೆ ಹೋಗೋಣ. ರಕ್ಷಿತಾ ತುಂಬ ನ್ಯಾಯದ ಸ್ಥಾನದಲ್ಲಿದ್ದಾರೆ ನೋಡಿ. ಆ ಚಿಕ್ಕ ವಯಸ್ಸಿನ ಹುಡುಗಿ ಬಿಗ್ ಬಾಸ್ನ ಅರ್ಥ ಮಾಡಿಕೊಂಡು ಹೆಂಗಾಡಬೇಕು, ಯಾವ ರೀತಿಯಾಗಿರಬೇಕು ಬಿಗ್ ಬಾಸ್ ಮನೆಯಲ್ಲಿ, ಅದೊಂದು ವ್ಯಕ್ತಿತ್ವದ ಆಟ ಅಷ್ಟೇ ಅಲ್ಲ, ವ್ಯಕ್ತಿತ್ವದ ಆಟ ಅನ್ನುವಂತಹ ಆ ಒಂದು ಸೆನ್ಸ್ ಎಷ್ಟಿದೆ. ಸೊ ಇದೆಲ್ಲದನ್ನ ಪರಿಗಣಿಸಿ ನಿನ್ನೆ ಕಿಚ್ಚ ಅವರು ರಕ್ಷಿತಾ ಶೆಟ್ಟಿ ಒಂದು ಮಾತು ಹೇಳ್ತಾರೆ, ನಿಮ್ಮ ವಯಸ್ಸಿಗೂ ಮೀರಿ ನೀವು ಆಟ ಆಡಿದ್ದೀರಾ, ಚೆನ್ನಾಗಿ ಆಡಿದ್ದೀರಾ ಅಂತ ಹೇಳ್ತಾರೆ. ಸೊ ಆ ಮಾತು ಬೇಕಿತ್ತು. ಅಂದರೆ ತೇಪೆ ಹಚ್ಚಕ್ಕೆ ಆ ಮಾತು ಹೇಳಿದ್ರೆ ಅನ್ನೋದು ಕೂಡ ಪ್ರಶ್ನೆ ಹುಟ್ಟುತ್ತೆ. ಯಾಕೆ ಅಂತಂದರೆ ಅದಕ್ಕಿಂತ ಮುಂಚೆ ಏನು ಮಾಡಿರ್ತಾರೆ ಕಿಚ್ಚ ಸುದೀಪ್ ಅವರು ಅಂತಂದರೆ ನೋಡಿ, ರಾಶಿಕಾ ಮತ್ತು ಈ ರಕ್ಷಿತಾ ಶೆಟ್ಟಿ ನಡುವೆ ಒಂದು ನಾಮಿನೇಷನ್ ಪ್ರಕ್ರಿಯೆ, ಆ ಒಂದು ಚಟುವಟಿಕೆಗೆ ಒಂದು ಜಗಳ ಹತ್ಕೊಂಡು ಹೋಗ್ಬಿಟ್ಟಿರುತ್ತೆ. ಏನದು ಜಗಳ ಅಂತಂದರೆ ಇಲ್ಲಿ ರಾಶಿಕಾ
ರಕ್ಷಿತಾಳನ್ನ ನಾಮಿನೇಟ್ ಮಾಡೋ ಬರದಲ್ಲಿ ನಮ್ಮನೆಯವರಿಗೂ ಗೊತ್ತು ನೀನೆಷ್ಟು ಮ್ಯಾನಿಪುಲೇಟಿವ್ ಅಂತ ಹೇಳಿ ಈ ಮಾತನ್ನ ಹೇಳಿದ್ದಾಳೆ. ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಿನ ಟ್ರೆಂಡಿಂಗ್ನಲ್ಲಿರುವಂಥ ವಿಡಿಯೋ ಇದು, ರಾಶಿಕಾ ಮಾತನಾಡಿರುವಂಥ ಮಾತು. ಯಾಕಂತಂದರೆ ಸುದೀಪ್ ಅವ್ರಿಗೆ ಈ ಒಂದು ಮಾತು ಕೇಳಿಲ್ಲ, ಹಾಗಾಗಿ ನಾವು ಅವರಿಗೆ ಇದನ್ನು ಕೇಳಿಸೋಣ, ಬಡಿದೆಬ್ಬಿಸೋಣ ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋ ತುಣುಕನ್ನ ಅತಿ ಹೆಚ್ಚಿನದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಜನ. ಸೊ ಈಗಲಾದರೂ ಕೇಳಿಸ್ಕೊಳ್ಳಿ, ಅಟ್ಲೀಸ್ಟ್ ಪಂಚಾಯಿತಿಯಲ್ಲಿ ಆ ವಿನ್ನರ್ ಕಪ್ ಕೊಡ್ತಿರ್ತಾರಲ್ಲ, ಸೊ ಅವಾಗಾದ್ರೂ ಇವ್ರಿಗೆ ಅದು ನೈಜತೆ ಆ ಮನಸ್ಸಿಗೆ ಕಾಡಲಿ ಅನ್ನೋ ಕಾರಣಕ್ಕಾಗಿ ಇವರು ಈ ರೀತಿಯಾಗಿ ಕೊಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ರಕ್ಷಿತಾಳದ್ ಹೆಂಗೆ ಮಾಡಿಬಿಟ್ರು ಅಂತಂದರೆ, ರಕ್ಷಿತಾಳಿಗೆ ಮ್ಯಾನುಪ್ಲೇಟ್ ಮಾಡಿಬಿಟ್ರು. ಹೆಂಗೆ ಅಂತಂದರೆ ಏನಾದ್ರೂ ಅವ್ರನ್ನ ಕರೆದೇನಾದರೂ ಹೇಳಿದ್ರೆ ಏನೋ. ಸೊ ಈಗ ಇಬ್ಬರು ರಾಶಿಕಾ ನಿನ್ನ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಆ ತದನಂತರ ದೇವ್ರ ಮೇಲೆ ಆನೆ ಪ್ರಮಾಣ ಅಂತ ಹೋದಾಗ ನೀವೇನು ಮಾಡ್ಕೊಂಬಿಡಿ, ಒಪ್ಕೊಂಬಿಡಿ, ಹೌದಾ ಹಾಗಾದರೆ ಫ್ಯಾಮಿಲಿ ಅಂದಿಲ್ವಾ, ಆಯ್ತು ಬಿಡಿ ನಾನೇ ತಪ್ಪಾಗಿ ಕೇಳಿಸ್ಕೊಂಡೆ, ಕ್ಷಮೆ ಇರಲಿ ಅಂತ ಹೇಳಿ ಕ್ಷಮೆ ಕೇಳಿಬಿಡಿ ಅಂತ ಹೇಳಿ ಅಲ್ಲೇನಾದ್ರು ಡೈವರ್ಟ್ ಮಾಡಿದ್ರೆ ಏನು ಕತೆ ಗೊತ್ತಿಲ್ಲ. ತದನಂತರ ಇನ್ನೊಂದು ಏನಾಗುತ್ತೆ ಸೀನ್ ಅಂತಂತಂದರೆ, ಅದನ್ನು ಕಿಚ್ಚನ ಪಂಚಾಯಿತಿಯಲ್ಲಿ ತೆಗೆದುಕೊಂಡು, ಸೊ ನಿಮಗೆ ಅರ್ಥ ಆಯ್ತಲ್ಲ ಫ್ಯಾಮಿಲಿ ಅಂತ ಅವ್ರು ಯೂಸ್ ಮಾಡಿಲ್ಲ ಅಂತ ಅಂದಮೇಲೂ ಕೂಡ ನೀವೇನಕ್ಕೆ ಅಷ್ಟೊತ್ತೆಲ್ಲ ಅದನ್ನು ಡ್ರ್ಯಾಗ್ ಮಾಡಿದ್ರಿ ವಿಚಾರವನ್ನು, ಅಲ್ಲೇ ಕ್ಷಮೆ ಕೇಳ್ಬಿಟ್ಟು ಅಲ್ಲೇ ಸುಮ್ಮನೆ ಆಗ್ಬೋದಾಗಿತ್ತಲ್ಲ. ಅಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಹರಣ ಆಯಿತು, ಅಷ್ಟೇ ಅಲ್ಲದೆ ಅವರ ಫ್ಯಾಮಿಲಿಗೆ ನೋವಾಯಿತು ಅಂತಿದ್ದಾರೆ. ಯಾರಿಗೆ ಗೊತ್ತ್ರಿ, ಅಲ್ಲಿ ರಾಶಿಕಾಳ ಫ್ಯಾಮಿಲಿ ಬಂದು ಅಲ್ಲಿ ಏನು ಬಂದು ಊದಿದ್ರೋ ಏನೋ. ಅಷ್ಟು ಯಾಕೆ ಈ ರಾಶಿಕಾ, ನಿಮ್ಗೆ ಗೊತ್ತು ರಾಶಿಕಾಗೆ ಅತಿ ಹೆಚ್ಚಿನ ಸಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ಆ ಸಿಟ್ಟಿನ ಬರದಲ್ಲಿ ಟ್ರಿಗರ್ ಆಗಿ ಏನು ನಡೆದಿತ್ತಲ್ಲ ಅದನ್ನು ಹೇಳಿಬಿಟ್ಲು ಅಂತ ಅನ್ಸುತ್ತೆ. ಅದಕ್ಕೊಂದು ತೇಪೆ ಹಚ್ಬೇಕಲ್ಲ, ಹಾಗಾಗಿ ಬಿಗ್ ಬಾಸ್ ಈ ರೀತಿಯಾಗಿ ಮಾಡಿದೆ. ನೋಡಿ, ರಕ್ಷಿತಾ ಕೇಳಿಸ್ಕೊಂಡಿದ್ದು ತಪ್ಪಿಲ್ಲ, ಹಾಗೆ ನಾವು ಕೇಳಿಸ್ಕೊಂಡಿದ್ದು ತಪ್ಪಿಲ್ಲ. ಮತ್ತು ರಾಶಿಕಾ ಏನದು ನಮ್ಮ ಫ್ಯಾಮಿಲಿಯವ್ರಿಗೂ ನಮ್ಮ ಮನೆಯವ್ರಿಗೂ ಗೊತ್ತಿತ್ತು ಅಂತ ಹೇಳಿದ್ರಲ್ಲ, ಸೊ ಆ ಮಾತು ಆಡಿದ್ದು ನಿಜ ನಿಜ ನಿಜ. ಸೊ ಇದನ್ನು ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅನ್ನೋದು ಕೂಡ ನಮ್ಮ ಆಶಾಭಾವನೆ. ಹಾಗಾಗಿ ಈ ವಿಡಿಯೋನ ನೀವು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಒಟ್ಟಿನಲ್ಲಿ ಸುಮ್ಮನೆ ನಿನ್ನೆ ಅದೊಂದು ರೀತಿ ಈಗ ರಕ್ಷಿತಾ ಶೆಟ್ಟಿನ ಮ್ಯಾನುಪ್ಲೇಟ್ ಮಾಡಿದ್ರು ಅನ್ನೋಂಗೆ ಆಯ್ತು. ಅದೊಂದು ರೀತಿ ಅವರಿಗೆ ಭಾಷೆ ಸಮಸ್ಯೆ ಇರೋ ಕಾರಣಕ್ಕಾಗಿ ಸುದೀಪ್ ಅವರು ಕೆಲವೊಮ್ಮೆ ರಕ್ಷಿತಾಳನ್ನು ಹೆಂಗೆ ಬೇಕಂಗೆ ಮ್ಯಾನುಪ್ಲೇಟ್ ಮಾಡಿಬಿಡ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ನಿನ್ನೆಯ ಒಂದು ಎಪಿಸೋಡ್ನಲ್ಲಿ. ಸೊ ಕೊನೆಯದಾಗಿ ಒಂದು ರೀತಿ ಹೆಂಗಂತಂದರೆ, ಮುಂದಿನ ಸೀಸನ್ ಬೇಡವೇ ಬೇಡ ಅನ್ನೋ ರೀತಿಯಾಗಿ ಆಗ್ಬಿಡ್ತು. ಸೊ ನಿಮ್ಮ ಅಭಿಪ್ರಾಯ ಏನು? ಮುಂದಿನ ಸೀಸನ್ ಬೇಕಾ? ಈ ಅನ್ಯಾಯದ ಸೀಸನ್ಗಳು ಬೇಕಾ? ಇಷ್ಟು ದಿನ ಸೀಸನ್ಗಳು ನಡೆದು ಹೋದಾಗ ಕೆಲವೊಂದು ತಪ್ಪುಗಳು ಗೊತ್ತಾಗ್ತಿರಲಿಲ್ಲ. ಯಾಕಂತಂದರೆ ಆವಾಗ ಅಷ್ಟೊಂದು ಸೋಷಿಯಲ್ ಮೀಡಿಯಾಗಳು ಇಷ್ಟೊಂದು ಚುರುಕಾಗಿರಲಿಲ್ಲ. ಈಗ ಹೆಂಗಂತಂದರೆ ಗಲ್ಲಿಗೂ ಕೂಡ ಕಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ, ಮತ್ತು ಅತಿ ಹೆಚ್ಚಿನ ಮೀಡಿಯಾಗಳು ಕೂಡ ಇವಾಗ ತಲೆ ಎತ್ತಿ ನಿಂತ್ಕೊಂಡಿದ್ದಾವೆ. ಸೊ ಹೀಗಾಗಿ ಬಿಗ್ ಬಾಸ್ ಅನ್ನೋ ಒಂದು ಆ ಶೋನ ಅತಿ ಹೆಚ್ಚಿನ ಜನ ನೋಡ್ತಾರೆ. ಮನೋರಂಜನೆ ಕಾರ್ಯಕ್ರಮ ಆಗಿರೋ ಕಾರಣಕ್ಕಾಗಿ, ನಿರೀಕ್ಷೆಗಳು ಹೆಚ್ಚಾಗಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಬಿಗ್ ಬಾಸ್ನ ಫಾಲೋ ಮಾಡಿರೋ ಸಂಖ್ಯೆ ಹೆಚ್ಚಾಗಿದೆ. ಸೊ ಇವರೇ ಆ ಪ್ರೋಮೋಗಳನ್ನು ಹಾಕಿರ್ತಾರೆ, ಅದರಲ್ಲಿ ಆ ವಾಕ್ಯ ಬಂದಿದೆ, ರಾಶಿಕಾ ನಮ್ಮ ಮನೆಯವರು ಅಂತ ಹೇಳಿ ಬಳಸಿರುವಂಥ ವರ್ಡ್. ಸೊ ನಂತರ ಎಪಿಸೋಡ್ನಲ್ಲಿ ಅದಕ್ಕೊಂದು ತೇಪೆ ಹಚ್ಚಿದ್ದು ಅಂತ ಅಂದರೆ, ಕೊನೆಯದಾಗಿ ರಕ್ಷಿತಾ ಹೊರಗಡೆ ಬಂದಾದಮೇಲೆ ಆ ಒಂದು ಏನಂತಂದರೆ ಆ ಎಪಿಸೋಡಲ್ಲಿ ಫ್ಯಾಮಿಲಿಯವ್ರು ಬಂದಿದ್ದನ್ನು ನೀವು ಯಾಕೆ ತೋರಿಸ್ಲಿಲ್ಲ ಅಂತ ಹೇಳಿ ರಕ್ಷಿತಾ ಕೇಳಿದ್ರೆ, ಯಾಕಂತಂದರೆ ಗೊತ್ತು ನಿಮಗೆ ಅವ್ರು ಎಷ್ಟು ನ್ಯಾಯಯುತವಾಗಿದ್ದಾರೆ. ಹೊರಗಡೆ ಬಂದು ಕೇಳಿದ್ರು ಕೇಳ್ಬೋದು, ಅಥವಾ ಮೀಡಿಯಾಗಳ ಮುಂದೆ ಬಂದು ಕುತ್ಕೋಬೋದು ರಕ್ಷಿತಾ ಅನ್ನೋ ಕಾರಣಕ್ಕಾಗಿ ಅದನ್ನ ತೋರಿಸಿ ಕೊನೆಯದಾಗ ಒಂದು ತೇಪೆ ಹಚ್ಚಿದ್ರಾ, ಏನಾಯಿತು ಅನ್ನೋದನ್ನು ನೋಡಿದ್ರಲ್ಲ ನೀವೇ. ಕೊನೆಯ ಪಂಚಾಯತಿ ಹೇಗಿತ್ತು ಅಂತ ಹೇಳಿ. ನಿನ್ನೆಯ ಕಿಚ್ಚನ ಕೊನೆಯ ಪಂಚಾಯತಿ ನಿಮಗೆ ಎಷ್ಟರ ಮಟ್ಟಿಗೆ ಓಕೆ ಅನ್ನಿಸ್ತು ಅದರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.